ಇದೆಲ್ಲ ಮುಗಿಸ್ಕೊಂಡು ಈಗ ಪಂಪ ಹೋಗ್ತಾ ಇದೀವಿ. ವಿಡಿಯೋ ಮಾಡಕ್ಕೆ ಕ್ಯಾಮ್ರಾ ಬಿಡಲ್ಲ, ಅದಕ್ಕೆ ಮೊಬೈಲಲ್ಲೇ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಕೆಳಗೆ ಬಂದ್ವಿ. ಇನ್ನು ಮೇಲೆ ಈ ಕಡೆನೆ ಹೊರಡ್ಬೇಕೀಗ. ಎಷ್ಟು ಮಾತ್ರ ವಾಯ್ಸ್ ಸರಿಯಾಗಿ ಕೇಳಿಸುತ್ತೆ ಗೊತ್ತಿಲ್ಲ, ಮೈಕೆಲ್ಲ ಏನು ತಂದಿಲ್ಲ, ಜಸ್ಟ್ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆ, ಹಂಗೆ ಹೋಗ್ಬೇಕು ಇವಾಗ. ಹಿಂಗೆ ಹೋದ್ರೆ ಆ ಕಡೆಯಿಂದ ಅಲ್ಲಿ ಹೋಗ್ತೀವಿ. ನೋಡ್ರಿ ಹೋಗೋಣ. ಈಗ ಪಂಪಾ ನದಿ ಹೋಗ್ತಾ ಇದೀವಿ. ಓ ಜನ ಅವರಲ್ಲ ಅವರು, ಬೇಜಾನ್ ಜನ ಅವ್ರೆ. ಹಾಯ್ ನಮಸ್ಕಾರ, ಬಂದ್ವಿ ನೋಡ್ರಿ. ತುಂಬಾ ಜನ ಇದ್ದಾರೆ, ಇದು ಸೀಸನ್ ಬೇರೆ ಅಲ್ಲ, ಸಖತ್ ಜನ ಇದ್ದಾರೆ. ನೋಡ್ರಿ ಎಷ್ಟು ಜನ ಅವ್ರ. ಕೆಳಗಡೆ ಬಂದ್ವಿ. ಈಗ ನದಿಯಲ್ಲಿ ಸ್ನಾನ ಮಾಡಕ್ ಹೋಗ್ತಾ ಇದೀರಿ. ಜನ ಜಾಸ್ತಿ ಜನ ಅವ್ರೆ, ನೋಡೋಣ ಏನಾದಿದೆ. ಜಾಸ್ತಿ ಗಲೀಜೈತೆ ಗುರು ಇಲ್ಲಿ. ಈಗ ದರ್ಶನ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡಿದ್ರಿ. ನೋಡಿ ಪಂಪಾ ನದಿಯಲ್ಲಿ, ಪಂಪಾ ನದಿ ಸ್ನಾನ ಆಯಿತು. ನೀಟಾಗೆಲ್ಲ ಫ್ರೆಶ್ ಅಪ್ ಆಗಿ, ಈಗೆಲ್ಲ ಫ್ರೆಶ್ ಅಪ್ ಆಗಿ ನೀಟಾಗೆಲ್ಲ ರೆಡಿ ಆಗಿದ್ದೀವಿ. ನೋಡ್ರಿ ನಮ್ಮ ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಈಗ ದರ್ಶನಕ್ಕೆ ಇಲ್ಲಿಂದ ಒಂದು 8 ಕಿಲೋಮೀಟ್ರನ್ನು ನಡಿಬೇಕಂತೆ. ನಡೆದು ಹೊರಡ್ತಾ ಇರೋದಿನ ನೋಡ್ರಿ. ಈ ಕಡೆಯಿಂದ ಬಿಡ್ತಾರೆ, ಬಟ್ ಆ ಕಡೆ ಜನ ಜಾಸ್ತಿ ಇದ್ರು ಈ ಕಡೆ ಎಂಟ್ರಿ ತಗೊಂಡ್ವಿ. ಈಗ ಇನ್ನೂ 3 ಜನ ಬರ್ತಾವ್ರ ಆ ಕಡೆ, ನಮ್ಮ ಫ್ರೆಂಡ್ಸು. ಕರೆಕ್ಟಾಗಿ 20 ವರ್ಷಕ್ಕೆ ಮುಂಚೆ ಬಂದಿದ್ವಿ, ಇವತ್ತೇ ಬರ್ತಾರ ತಿರ್ಗಾ. ಇನ್ನು ಇದು ಸ್ಟಾರ್ಟಿಂಗು, ಆಗ್ಲೇನೆ ಒಂದು ಲೆಕ್ಕ ಸುಸ್ತಾಯಿತು. ನೋಡ್ರಿ ಇಲ್ಲೆಲ್ಲ ಹೆಂಗಿದೆ, ಬುಕಿಂಗ್ ಸ್ಟಾಲ್ ಅಂತ. ಇಲ್ಲೇ ಟಿಕೆಟ್ ಕೊಡ್ಬೋದು. ಇಲ್ಲಿ ನಾವು ಟಿಕೆಟ್ ತೊಗೊಂಡಿರ್ತೀವಲ್ಲ, ಅದನ್ನು ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಎಲ್ಲಿ ಅಂದರೆ ನೋಡ್ರಿ, ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ಹೋಗ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ನೀಟಾಗಿ ಒಬ್ಬೊಬ್ಬರಿಗೆ ಸ್ಕ್ಯಾನಿಂಗ್ ಮಾಡಿ ಬಿಡ್ತಾರೆ ಇಲ್ಲಿ. ಬಟ್ ಟಿಕೆಟ್ ತಂದಿರಬೇಕು. ಇಲ್ಲಿ ನೋಡಿದ್ರಲ್ಲ, ಟಿಕೆಟ್ ಬುಕ್ಕಿಂಗ್ ಎಲ್ಲ ಇಲ್ಲಿ ಇರ್ತೈತೆ. ಟಿಕೆಟ್ ಬುಕ್ಕಿಂಗು ಆ ಕಡೆ ಬಂದು ಮಾಡಿಸ್ಬೋದು. ಇಲ್ಲ ನಾವು ಆನ್ಲೈನಲ್ಲೇ 1.5-2 ತಿಂಗಳು ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಇಲ್ಲಿ ಬಂದು ಸ್ಕ್ಯಾನ್ ಮಾಡಿಸೋರು ಸರೋಗುತ್ತೆ. ಇಲ್ಲ ನಾವು ಇಲ್ಲೇ ಹೋಗಿ ಇಲ್ಲೇ ತೊಗೊತೀವಿ ಅಂದರೆ ಆ ಕಡೆ ಹೋದ್ರೆ ಕೊಡ್ತಾರೆ, ತೊಗೋಬೋದು. ಅಲ್ಲಿ ಕೌಂಟ್ರುಗಳು ಇರ್ತೈತೆ, ನಮಗೆ ಗೊತ್ತಾಗುತ್ತೆ ಅದು. ನೋಡ್ರಿ, ಯಾರಿಗೆ ನಡೆಯೋಕ್ಕಾಗೋದಿಲ್ಲ, ಡೋಲ್ ಇರುತ್ತೆ. ಸೊ ಅವ್ರಿಗೆ ಒಂದು 1500-2500 ಚಾರ್ಜ್ ಮಾಡ್ತಾರೆ ಒಬ್ರಿಗೆ. ನೋಡ್ರಿ ಈ ಥರ ಹೋಗ್ಬೋದು. ಹೀಗೆ ಇದ್ದಾರೆ ಜನ. ಪಾಪ ಇವ್ರದ್ದು ಜೀವನ ಕಷ್ಟ.
ಶೆಡ್ ನಂಬರು 6, 18 ಶೆಡ್ ಏನೋ ಇದೆ ಅಂತ ಬಂದಿದ್ದೀವಿ. 18 ಅಂದರೆ ಇನ್ನೂ ಅರ್ಧನೂ ಬಂದಿಲ್ಲ ನಾವು. ಯಾವಾಗಲೇ ಫುಲ್ಲು ಸೆಕೆ, ಗಾಳಿ ಇಲ್ಲ ಇಲ್ಲಿ, ಮತ್ತು ಜನನೂ ಜಾಸ್ತಿ ಇದ್ದಾರೆ ನೋಡ್ರಿ. ನೋಡ್ರಿ ಇಲ್ಲಿ ಕಾರ್ಡಿಯಾಲಜಿ ಸೆಂಟರ್ ಇದೆ. ಇಲ್ಲಿ ಅಕ್ಕಿ ಬರೋ ಭಕ್ತಾದಿಗಳಿಗೆ ಕಾಲಿಗೆ ಏನಾದರೂ ವಾಯು ಸೆಳೆತ ಆ ಥರ ಏನಾದ್ರು ಆದರೆ ಅಲ್ಲಿ ಮಸಾಜು ಆ ಥರವೆಲ್ಲ ಮಾಡ್ತಾರೆ. ಅಲ್ಲಿ ಎಲ್ಲ ಥರನೂ ಫೆಸಿಲಿಟೀಸ್ ಇದೆ, ಪರವಾಗಿಲ್ಲ. ಬೇಜಾನ್ ಫೆಸಿಲಿಟಿ ಮಾಡಿದ್ದಾರೆ. ರೆಸ್ಟ್ ರೂಮ್ಸ್ ಅಂತ ಟಾಯ್ಲೆಟ್ ಎಲ್ಲ ಇದೆ. ಈಗ ನಾವು ಬಂದು 8 ಶೆಡ್ ನಂಬರ್ 8 ಇದ್ದೀವಿ. ಇನ್ನೂ 10 ಶೆಡ್ ದಾಟಬೇಕು ಈಗ. ಅಂತೂ ಇಂತೂ 90% ಕಂಪ್ಲೀಟ್ ಮಾಡಿದ್ವಿ ಬೆಟ್ಟ ಹಾಕಿರೋದು. ಇನ್ನು 10% ಹೋದ್ರೆ ಕಂಪ್ಲೀಟ್ ಆಯಿತು. ಹೆಂಗಾಗಿದ್ದೀವಿ ಅಂದರೆ ನೋಡ್ರಿ, ಹಿಂಗಾಗಿದ್ದೀರಿ ಗುರು. ಆಗಲಿಲ್ಲ, ಫುಲ್ಲು ಸೆಕೆ. ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಶೆಡ್ ನಂಬರ್ 16, 16 ಶೆಡ್ ನಂಬರ್ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಈ ಥರ ಇದೆ. ಇಲ್ಲಿ ಸ್ವಲ್ಪ ಓಕೆ, ಫ್ಯಾನ್ ಗಾಳಿ ಎಲ್ಲ ಬರ್ತಿತ್ತು. ಆ ಕಡೆ ಎಲ್ಲ ಗಾಳಿ ಇಲ್ಲ, ಗಾಳಿಗೆಲ್ಲ ಕಡಿಮೆ. ಜನ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ. ನೋಡ್ರಿ ಎಷ್ಟು ಜನ ಅವ್ರೆ. ಅಲ್ಲಿ ಮುಂದೆ ಇನ್ನೂ ಬಿಡ್ತಿಲ್ಲ, ಅಲ್ಲಿ ಬಿಟ್ಟಾಗ ನಾವು ಮೂವ್ ಆಗೋದು. ಇನ್ನೂ ಇಲ್ಲ ಮೇಲೆ ಬಂದಿದ್ದೀವಿ. ಈಗ ಸ್ಲೋ ಮೂವಿಂಗ್ ಇದೆ. ಬೇಯ್ತೆ ನೋಡ್ರಿ ಎಷ್ಟು ಜನ ಅವ್ರೆ. ಇಲ್ಲೂ ಲಾಕ್ ಮಾಡ್ತಾರೆ. ನಾವು ಬಂದ್ವಿ ನೋಡ್ರಿ. 1 ಬೈ 1 ಸ್ಟಾಪ್ ಮಾಡಿ ಬಿಡ್ತಾರೆ. ಸಖತ್ತು ರಶ್ ಜನ ಇವತ್ತು. ಈ ಕಡೆ ನೋಡಿ ಸ್ಟಾಪ್ ಮಾಡೋರು ಇಲ್ಲಿ. ನೋಡ್ರಿ ಹೆಂಗೆ ಎಗರ್ದಿದ್ದದು, ಕಪ್ಪಗೈತೆ ನೋಡ್ರಿ. ಇಲ್ಲಿ ಕಾಯಿಗಳು ಹೊಡ್ತಾ ಇದ್ದಾರೆ. ಇನ್ನೇನು ದೇವಸ್ಥಾನ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ಅವರು ತಂದಂತಹ ಭಕ್ತಾದಿಗಳು ಏನೇನೋ ತಂದಿರೋ ಅಂಥದ್ದನ್ನು ಇಲ್ಲಿ ಕಟ್ಟಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾರೆ ಅಂತ ಅನ್ಕೊತೀನಿ. ಇದು ಇಷ್ಟು ನಾನು ನೋಡಿ ಈ ಥರ ಕಟ್ಟಿದ್ದಾರೆ. ಈಗ ಇನ್ನೇನು ಬಂದ್ವಿ ಅನ್ನಿಸುತ್ತೆ. ಇನ್ನೊಂದು 1/2 ಅವರ್ ಇಲ್ಲ 3/4 ಗಂಟೆ ಟ್ರೈನಿಂಗ್ ಮುಗಿಬೋದು. ದರ್ಶನ ಅಂತೂ ಇಂತೂ ಬಂದ್ವಿ ಗುರು. ಇನ್ನೊಂದು 500 ಮೀಟರ್ಸ್ ಅಷ್ಟೇ. ಲೈನಲ್ಲಿದ್ದವರು ತಪ್ಪಿಸ್ಕೊಂಡು ಸೈಡಿಗೆ ಬಂದಿದ್ದೀವಿ. ಅಲ್ಲಿ ಬಿಡ್ತಾರಲ್ಲ ಗೊತ್ತಿಲ್ಲ, ನೋಡೋಣ ಎಷ್ಟು ಬಿಡ್ತಾರೋ ಏನು ಕತೆನೋ ನೋಡಬೇಕು. ಎಷ್ಟು ದೊಡ್ಡ ಲೈನ್ ಐತಲ್ಲ ಗುರು. ಎಷ್ಟು ಜನ ಕ್ಯೂ ಲೈನು. ಹೆಂಗೆ ಹೋಗ್ಬೇಕು ಏನೋ ಗೊತ್ತಿಲ್ಲ. ಎಲ್ಲ ಕರ್ಕೊಂಡು ಹೋಗ್ತವ್ರೆ ಗೈಡು. ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಯಾವುದು ಇಲ್ಲಿ? ಕರ್ಕೊಂಡು ಹೋಗ್ತವ್ರೆ, ಓಡಿಸ್ತಾನೆ ಅವ್ರು ಅವಾಗಿಂದ. 1 ಅವರ್ ಬೆಳೆ ಟಿಫನ್ ಬೇರೆ ಮಾಡಿಲ್ಲ ಗುರು. ಟೈಮ್ ಬೇರೆ ಆಯ್ತು, ತಿರ್ಗಾ ಕ್ಲೋಸ್ ಮಾಡ್ತಾರಂತ. ಈಗ 1 ಗಂಟೆ ಟೈಮ್. ಈಗ ಮೊಬೈಲಲ್ಲಿ ಎಷ್ಟು ಜೋರ ಕೇಳಿಸಿದ ಗೊತ್ತಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ.
ಸಿವಿಲ್ ದರ್ಶನ ಅಂತೆ. ಓಡು 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 ಓಡು. ಬಂದ್ವಿ. ಇಲ್ಲಿ ಮೊಬೈಲ್ ಬಿಡ್ತಾರಲ್ಲ ಗೊತ್ತಿಲ್ಲ, ಬಿಡ್ತಾರಾ? ಓ ಬಿಡ್ತಾರಂತೆ. ಹಂಗಿರೋ ವೀಡಿಯೋ ಮಾಡೋಕ್ಕೆಲ್ಲ ಏನು ತೊಂದರೆ ಇಲ್ಲ. ಫುಲ್ಲು ಶೆಕೆ ಗುರು. ನೋಡ್ರಿ ಎಲ್ಲಿದ್ದೀನಿ. ಶಬರಿಮಲೆ ದೇವಸ್ಥಾನ ಇದು ಹಿಂದಗಡೆ ಇರೋದು. ಬನ್ನಿ ಮುಂದೆಯಿಂದ ತೋರಿಸ್ತೀನಿ. ಎಷ್ಟೋ ಕಷ್ಟ ಬಿದ್ದು ಕಲ್ಲು ಮಳ್ಳು ಅಂದಂಗೆ ನೋಡ್ಕೊಂಡು ಬಂದರೆ, ಬೆಟ್ಟ ಹಾಕಿ ಬಂದರೆ ನಮಗೆ ಸಿಗುವಂಥ ದರ್ಶನ ಈ ಥರ. ಇಲ್ಲೇ ಪ್ರಸಾದ ಕೊಡೋ ಕೌಂಟ್ರು. ನಮ್ಗೆ ಚಾರ್ಜಿಂಗ್ ಖಾಲಿ ಆಗೋದ್ರು. ನಮ್ಮ ಅಣ್ಣವ್ರು ಇಸ್ಕೊಂಡಿದ್ದೀನಿ ಮೊಬೈಲು. ಸಿವಿಲ್ ದರ್ಶನ ಅಂತ ಹೇಳಿ ಹಾಕೋರು. ಈಗ ಹೋಗ್ತಾ ಇದ್ದೀವಿ ನೋಡಿ. ಮಾಲೆ ಹಾಕಿರೋರು ಇನ್ನೊಂದು ಲೈನು, ಸಿವಿಲಲ್ಲಿ ಬರೋರು ಈ ಲೈನು. ಲಾಕ್ ಆಗಬೇಕು. ಎಷ್ಟು ಬೇಗ ಓಡಿ ಬಂದ್ರು 3 ಗಂಟೆಗೆ ಹೋಯ್ತು ತಕ್ಷಣ. ಇನ್ನು 3 ಗಂಟೆವರೆಗೂ ನಾವು ವೇಟ್ ಮಾಡಬೇಕೀಗ. ಹನ್ನೆರಡು ಮುಕ್ಕಾಲಕ್ಕೆ ಬಂದ್ವಿ, ಬಿಡಲಿಲ್ಲ, ವಾಪಸ್ ರಿಟರ್ನ್ ಕಳಿಸಿದ್ರು. ಈಗ 3 ಗಂಟೆಗೆ ಅಂತ ಹೇಳಿದ್ರೆ 3 ಗಂಟೆಗೆ ಬಂದರೆ ಕ್ಯೂಲ್ಲಿ ಬರ್ರಿ. ಕ್ಯೂ ನೋಡಿ. ಎಲ್ಲ ಮುಗೀತು. ಇನ್ನು ನೆಕ್ಸ್ಟು ಮುಗಿಸ್ಕೊಂಡು ಹೊರಡೋದು. ಬಂದ್ಬಿಟ್ವಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ನೋಡಿ ಎಷ್ಟೈತೆ ಕ್ಯೂ. மற்றும் உங்கள் விலை மதிப்புள்ள பொருள்களை ஜாகிரதையாக தப்பிக்கும்படி வேண்டிக் கொள்கிறோம். சுவாமியே ಶಬರಿಮಲೆ. ಈಗ ದರ್ಶನ ಎಲ್ಲ ಮುಗೀತು. ಫುಲ್ಲು ಕ್ಯೂ. ಸಖತ್ ರಶ್ಶು. ಸ್ವಾಮಿ ಫುಲ್ಲು ರಶ್ಶು ಗುರು. ಜಾಸ್ತಿ ತುಂಬ ಜನ ಇದ್ದಾರೆ. ಸೊ ಇದು ಲಾಸ್ಟು. ಇನ್ನೊಂದು ಇಲ್ಲಿ ಏನೋ ಹೆಸರು ಹೇಳೋರು, ಆ ದೇವರನ್ನು ದರ್ಶನ ಮಾಡಿಕೊಂಡು ಈಗ ಇಲ್ಲಿ ಬಿಡೋದು. ಲಾಸ್ಟ್ ಒಂದು ವಾರ
ಫೈನಲಿ ಎಲ್ಲ ಮುಗೀತು, ದರ್ಶನ ಎಲ್ಲ ಮಾಡಿಕೊಂಡು ಈಗ ಎಲ್ಲ ಹೊರಟಿದ್ದೀವಿ. ಈಗ ಒಂದು 1 ಅವರ್ ಬೆಟ್ಟ ಇಳಿಬೇಕೀಗ. ವಾಯ್ಸ್ ಓವರ್ ಕೊಡ್ತೀನಿ, ಎಷ್ಟು ವಾಯ್ಸ್ ಕೇಳಿಸೋದೋ ಗೊತ್ತಿಲ್ಲ, ವಾಯ್ಸ್ ಓವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡ್ರಿ ದೂರದಿಂದ ಒಂದು ಸತಿ